ನೋಡೆ ಅವನು ನನ್ನ ಮಗ ರಾಹುಲ್ ಅವನಲ್ಲ, ಅವ್ನು ಎರಡನೇ ಹೆಂಡ್ತಿ ನಮ್ಮ ಮನೆಯಾಗಿದ್ದಿದ್ದು. ಅವನೇ ನೀ ಬಂದ್ಬಿಟ್ಟು ಸಹಾಯ ಮಾಡು ಅಂತ ಕೇಳ್ಕೊಂಡ. ನೀನು ಏನು ಮಾಡೋಕ್ಕಾಯ್ತದೆ, ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು ನಾನೇ ನೀ ಸಹಾಯ ಮಾಡೋಣ ಅಂತ ಮನೆಗೆ ಇರಿಸ್ಕೊಂಡೆ. ಅಷ್ಟು ಬಿಟ್ರೆ ನನಗೂ ಆ ಹುಡುಗಿಗೂ ಯಾವ ಸಂಬಂಧನೂ ಇಲ್ಲ. ಎಲ್ಲ ಬಿಟ್ಬಿಟ್ಟಿದ್ದೀನಿ, ಇವಾಗ ಬದಲಾಗೋಗ್ಬಿಟ್ಟಿದ್ದೀನಿ. ಮೊದಲು ಥರ ಒಸಿನೂ ಇಲ್ಲ. ನಾನಂತೂ ಪೂರ್ತಿ ಅಂದರೆ ಪೂರ್ತಿ ಬದಲಾಗೋಗ್ಬಿಟ್ಟಿದ್ದೀನಿ. ನಾನು ದೇವ್ರನ್ನೇ ಕೇಳ್ತೀನಿ, ನಾನು ನಂಬು. ನನಗಂತೂ ಯಾವ ಹುಡುಗಿ ಆಸೆನೂ ನನಗಿಲ್ಲ. ವಯಸ್ಸಾಗ್ತಾ ಕುಂತಿದ್ದೀನಿ, ಸದ್ಯ ಜೀವನಕ್ಕೆ ನಡೆಯೋದೇನೇ ಕಷ್ಟ ಆಗೋಗ್ಬಿಟ್ಟೈತೆ. ಅಂಥದ್ರಾಗೆ ಇನ್ನು ನಾನೆಲ್ಲಿ ಹುಡುಗಿಯರ್ನೆಲ್ಲನೂ ನೋಡ್ಕೊಂಡು ಕುಂತ್ಕೊಳ್ಳಿ, ನೀನೇ ಹೇಳು. ಏನೋ ಸಾವುಕಾರ ಅಂತ ಹೇಳ್ಬಿಟ್ಟು ಮೇಂಟೈನ್ ಮಾಡಬೇಕಲ್ಲ ಅಂತ ಮೇಂಟೈನ್ ಮಾಡ್ತಾ ಇವ್ನಿ ಅಷ್ಟೇ. ನೀನು ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ. ಅಯ್ಯೋ ರೀ, ಅನ್ಯಾಯವಾಗಿ ಹೊಡೆದ್ಬಿಟ್ನಲ್ಲ ನಿಮಗೆ. ಆ ಜಯಮ್ಮನಿಗೆ ಹೇಳಿದ್ದು ಯಾವುದೋ ಹುಡುಗಿ ಜೊತೆ ಓಡಾಡ್ತಾವ್ರೆ ಅಂತ ಹೇಳ್ಬಿಟ್ಟು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕು ಬಿಡು. ಇಲ್ಲ ಅಂದಿದ್ರೆ ಅವರು ನನ್ನ ಜೊತೆ ಇದ್ದಾಗ ಊರರೆಲ್ಲ ಕೆಟ್ಟ ಕೆಟ್ಟದಾಗೆ ಮಾತಾಡ್ಕೊತಾ ಇದ್ರು. ಸದ್ಯ ಆ ಜಯಮ್ಮನಿಂದ ಎಲ್ಲ ಒಳ್ಳೇದೇ ಆಗೈತೆ. ಸದ್ಯ ಅವ್ರು ಹೊರಟೋಗ್ಬಿಟ್ರಲ್ಲ ಇಲ್ಲಿಂದ, ಅದೇನೇನಿಯ ನನ್ನ ಪುಣ್ಯ. ಇಷ್ಟೊತ್ತಿಗಾಗಲೇ ಮನೆಯಿಂದ ಈಚೆ ಕಡೆ ಕಳಿಸಿರ್ತಾರೆ ಬಿಡು. ಯಪ್ಪ, ಅವ್ರ ದೌಲತ್ತುಗಳು ಅವೆಲ್ಲ ನೋಡೋಕೆ ನನಗೂ ಆಗ್ತಿರ್ಲಿಲ್ಲ. ಏನೋ ರಾಹುಲ್ ಹೇಳಿದ್ನಲ್ವಾ ಅಂತ ಹೇಳ್ಬಿಟ್ಟು ನಾನೇ ಹೊಸಿ ಹಂಗೋ ಹಿಂಗೋ ಮೇಂಟೈನ್ ಮಾಡ್ತಾ ಇದ್ದೆ. ಏನು ಮಾಡೋಕ್ಕಾಯ್ತದೆ. ಸದ್ಯ ಓದಲ್ಲ ಬಿಡು. ನಾನು ಹೆಂಗಪ್ಪ ಮನೆಯಿಂದ ಕಳಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ರೀ, ಇವಾಗಾದ್ರೂ ಕಾಪ ಗೀಪ ಬಿಟ್ಬಿಟ್ಟು ಬನ್ನಿ ಮನೆಗೆ. ಯಾಕೆ ನಡೆಯೋಕ್ಕಿಲ್ಲ? ನಿಮ್ಮದು ಎಲ್ಲ ನಿಮ್ಮದೇ ನಡೆಯೋದಲ್ವಾ, ನಿಮ್ಮ ಮನೆ ಅಲ್ವಾ, ನೀವು ಬಾಳಿ ಚೆನ್ನಾಗಿ ಬದುಕಿರೋ ಮನೆ ಅಲ್ವಾ. ಬನ್ನಿ ಮಂತಾಗ ಸುಮ್ಕೆ ನೀವು ಹೋಗೋಣ. ಅತ್ತೆ, ನೀವು ಹೇಳ್ದಂಗೆ ಆ ಮನೆ ಹೇಳಿನ ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ತಳ್ಳಿದ್ದೀನಿ ಅತ್ತೆ. ಸಸೆ, ನಿಮ್ಮ ಮಾವಂದು ಏನು ತಪ್ಪಿಲ್ವಂತೆ ಸಸೆ. ಆ ಹುಡುಗಿ ಅದೇ ರಾಹುಲ್ ಅವನಲ್ಲ, ರಾಹುಲ್ನ ಎಳ್ನೇ ಎಂಡ್ರಂತೆ. ಅಮ್ಮನಿಗೂ ಬಂದಿದ್ಲ ಹುಡುಗಿ, ಹೇಳು ಜಾಗ ಕೊಡಿ ಇರ್ತೀನಿ ಅಂತ ಹೇಳ್ಬಿಟ್ಟು ಏನೇನೋ ಹೇಳ್ಕೊಂಡು ಉಗಿದ್ಕೊಳ್ತಿದ್ದೆ. ಆ ಮಗನೇನಂತೆ ಇದ್ದಿದ್ದು ನಿಮ್ಮ ಮಾವನ ಜೊತೆ. ಅವ್ನು ಎರಡನೇ ಮದುವೆ ಬೇರೆ ಮಾಡ್ಕೊಬಿಟ್ನಾ. ಮಾವಯ್ಯ, ನೀವ್ಯಾಕೆ ಇರಿಸ್ಕೊಂಡಿದ್ರಿ ಅವನ್ನ? ಹೋಗಿ ಹೋಗಿ ಇನ್ನೇನಮ್ಮ ಮಾಡಲಿ, ಬಂದ್ಬಿಟ್ಟು ಇರ್ತೀನಿ ಅಂತ ಹೇಳಿದ್ರೆ ಇರಿಸ್ತೀನಿ. ಇಲ್ಲಾಂದ್ರೆ ನಮ್ಗೆ ಕಷ್ಟ ಅದು ಇದು ಅಂತ ಹೇಳಿದ್ರೆ ನಾನು ತಾನೇ ಏನು ಮಾಡಲಿ ಹೇಳು. ಸರಿ ಆಯ್ತು ಇರಪ್ಪ ಅಂತ ಹೇಳ್ಬಿಟ್ಟು ನಾನು ಇರಿಸ್ಬಿಟ್ಟೆ. ಅಷ್ಟಕ್ಕೆ ಲೇ ಜಯಮ್ಮ, ಈಗ ನಿಂಗೆ ಖುಷಿ ಆಯ್ತಾಯ್ತು ಜಯಮ್ಮ ನಿನಗೆ? ಸರಿಯಾಗಿ ಬೆನ್ಮೂಳೆ ಮುರಿಯಂಗೆ ಕೊಡಿಸ್ಬಿಟ್ಟಲ್ಲ ಜಯಮ್ಮ ನೀನು. ಅದು ನಾನೇ ಅಲ್ಲ ಸಾವ್ಕಾರೆ, ಊರಾಗಿರೋರು ಎಲ್ಲಾನು ಹಂಗೆ ನೀ ಅನ್ಕೊಂಡಿದ್ರು. ಅದಕ್ಕೆ ನೆನೆಯ ನಾನು ಹಂಗೆ ಅನ್ಕೊಂಡು ಹೇಳ್ದೆ ಅಷ್ಟೇ. ನೆನೆಯ ಏನೇ ಹೇಳ್ದೆ ಅಮ್ಮ, ನಿನ್ನಿಂದ ನೆನೆಯ ನಾನು ನನ್ನ ಗಂಡ ಹೆಂಗೋ ಹೋಗೊಂದಾದ್ವಿ. ತಿರ್ಗಾ ಮನೆ ಬಿಟ್ಬಿಟ್ಟು ಹೊಂಟೋಗಿದ್ರು. ಈಗ ಮತ್ತೆ ಮನೆಗೆ ಬರ್ತೀನಿ ಅಂತ ಬೇರೆ ಒಪ್ಕೊಂಡ್ರಿ ಇವಾಗ. ಜಯಮ್ಮ ಏನು ಎಡವಟ್ ಮಾಡಿದ್ರು ಎಲ್ಲ ಒಳ್ಳೇದಾಗಂಗೆ ಮಾಡ್ಬಿಟ್ಟಿದ್ಯಾ ಬಿಡು. ನಮ್ಗಂತೂ ಹಿಂಗೆ ಇದ್ರೆ ಎಷ್ಟು ದಿನ ಹಿಂಗೆ ಎಳ್ಕೊಂಡು ಹೋಗ್ಬೇಕಿತ್ತು ಕತೆಯ. ಈಗ ಹೆಂಗೋ ನೀನೇನಿಯ ಹೆಂಗೋ ಒಂದು ಮಾಡ್ಬಿಟ್ಟೆ ನಮ್ಮ ಫ್ಯಾಮಿಲಿ ನೆನೆಯ. ಮತ್ತೆ ನಾನು ಅಂದ್ರೆ ಸುಮ್ಕೆನಾ ರೀ? ಬನ್ರಿ ಮಂತಕ್ಕೆ ಹೋಗೋಣ. ನನ್ನ ತಪ್ಪಾಯ್ತು ಪಾಪ, ನಿಮ್ಗೂ ಸರಿಯಾಗಿ ಎಡ್ಬಿದ್ಬಿಟ್ಟೈತೆ. ಬನ್ನಿ ಹೋಗೋಣ ಮಂತಕ್ಕೆ. ಒಡಿಗೆ ದೊಡ್ದ್ಬಿಟ್ಟು ಈಗ ಬಾ ಅಂತ ಹೇಳ್ತಾ ಇದೆಯಾ? ಸರಿ ಬಾ ಹೋಗೋಣ. ನನಗೂ ಅಲ್ಲಿ ಅಪ್ಪ ಸಾಕಾಗೋಗ್ಬಿಟ್ಟಿತ್ತು ಮನೆಯಾಗೆ. ನೀನು ಬೇರೆ ಕರದೆ ಒಂದು ಎಳ್ಕಿತ, ನನಗೆ ಕೋಪ ಬಂದ್ಬಿಟ್ಟಿತ್ತು. ಇವಾಗ ಏನೋ ಹೊಸಿ ಸಮಾಧಾನ ಆಯಿತು. ನೀನೇ ಬಂದ್ಬಿಟ್ಟು ಮಾತಾಡಿಸ್ದಲ್ಲ ಬಿಡು. ಇನ್ನು ನಮ್ಮನೆಗೆ ನಾನು ಇಲ್ದಂಗೆ ಇನ್ನು ಯಾಗಿರೋಕ್ಕಾಯ್ತದೆ? ಯಾರು ಇಲ್ದಿರೋ ಥರ ಅನ್ನತ್ರ ಥರ ಯಾಕೆ ಮಾವ ಇರಬೇಕು? ನಾನು ಹಂಗೆ ನಿಮ್ಮ ಮಗ, ನಿಮ್ಮ ಹೆಂಡತಿ ಎಲ್ಲರೂ ಇರಬೇಕಾದ್ರೆ ಯಾರು ಇಲ್ದಿರ ಗತಿ ಇಲ್ದಿರೋ ಥರ ಯಾಕೆ ದೂರ ಇರ್ತೀರ ಮಾವ? ಬನ್ನಿ ಹೋಗೋಣ, ಬನ್ನಿ ಮನೆ ಹತ್ರ. ಅತ್ತೆ ಬನ್ನಿ ಅತ್ತೆ. ಜಯಮ್ಮಕ್ಕ, ಯಾರಿಗೇನು ಕೆಟ್ಟ ಕೆಲಸ ಮಾಡಿದ್ಯಾ ಗೊತ್ತಿಲ್ಲ, ನಮ್ಮ ಫ್ಯಾಮಿಲಿಗಂತೂ ಒಳ್ಳೇದೇನೇ ಮಾಡಿದ್ಯಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದನೇ ಅಲ್ವಾ ಇಡೀ ನಮ್ಮ ಫ್ಯಾಮಿಲಿನೇ ಒಂದಾಯಿತು. ಕಷ್ಟನ ಸುಖನೋ. ಸದ್ಯ ಆ ರಾಹುಲ್ ಹೆಂಡ್ತಿನ ನಮ್ಮನೆಗೆ ಇಟ್ಕೋಬೇಕಿತ್ತು. ಅವನು ಖತರ್ನಾಕು. ಮೊದಲನೇ ಹೆಂಡ್ತಿ ಗೊತ್ತಾಗ್ತೈತೆ ಅಂತ ಹೇಳ್ಬಿಟ್ಟು ನಮ್ಮನೆಗೆ ಇಟ್ಟಿದ್ದ ಅಂತ ಅನ್ನಿಸ್ತತೆ ಕಳ್ಳನ ಮಗ. ಇವಾಗ ಅವನ ಹೆಂಡ್ತಿಗೂ ಸರಿಯಾಗಿ ಗೊತ್ತಾಗಿ ಚೆನ್ನಾಗಿ ಬೆಂಡೆತ್ತಾಳೆ ಬಿಡು. ನನಗಂತೂ ಇದ್ರಾಗೆ ಖುಷಿ ಜಾಸ್ತಿ. ಇದೇ ಖುಷಿಗೆ ಇವತ್ತು ಸಾರ್ಗಂತೂ ನಿಮ್ಮ ಮನೆಗೆ ಬರ್ತೀನಿ. ನೀನೇ ಹಾಕ್ಬೇಕು ಸಾರ್ನ. ಸರಿ ಆಯ್ತು ಜಯಮ್ಮಕ್ಕ, ನಡಿ ಹೋಗೋಣ. ನಾನು ಜೀವನದಾಗೆ ಅದು ಎಷ್ಟೆಷ್ಟೋ ತಪ್ಪುಗಳು ಮಾಡ್ಕೊಂಬಿಟ್ಟು ಬಂದೆ. ಆದರೆ ನೀನಂತೂ ನನಗೆ ಭಾಳ ಕ್ಷಮಿಸಿ ಯಾವಾಗೂ ನನಗೆ ಅಷ್ಟೇ ಪಿರುತಿ ತೋರಿಸಿ ಮನೆಗೆ ನೀ ಮಡಿಕತ್ತೀಯ. ನಿನ್ನ ಮೇಲೆ ಕೇಳ್ತೀನಿ. ನಾನು ಯಾವುದೇ ಕಾರಣಕ್ಕೂ ದೌಲತ್ತು ದುರಂಕಾರ ಮಾಡ್ಬಿಟ್ಟು ತೆಪ್ಪಂತೂ ಮಾಡೋಕ್ಕಿಲ್ಲ. ನಾನಂತೂ ಯಾವಾಗೂ ಹಿಂಗೇನೇ ಇರ್ತೀನಿ. ನೀನು ಒಬ್ಳು ಏನಾರ ಇರಲಿಲ್ಲ ಮನೆಯಾಗೆ ಅಂತ ಹೇಳಿದ್ರೆ ನಮ್ಮ ಸಂಸಾರ ಅನ್ನೋದು ದಿಕ್ಕಾಪಾಲಾಗೋಗ್ಬಿಟ್ಟಿರೋದು. ನೋಡು, ನೀನು ಏನೇ ಹೇಳು, ಏನೋ ಹೇಳ್ತಾರಲ್ಲ, ಅದು ಒಂದು ಹೆಂಗಸು ಮನೆಗಿಲ್ಲ ಅಂತ ಹೇಳಿದ್ರೆ ಆ ಸಂಸಾರ ಅನ್ನಿಸ್ಕೊಳಕ್ಕಿಲ್ಲ ಬಿಡು. ಅದಂತೂ ಸಂದಾಕರ್ತ ಆಯಿತು. ವಯಸ್ಸಿದ್ದಾಗ ಎಷ್ಟೆಷ್ಟೆಲ್ಲ ಆಟ ಆಡಿದೆ, ಏನೆಲ್ಲ ಮಾಡಿದೆ. ಇವತ್ತು ನಿನ್ನ ಗಂಡ ಅಂತ ಗೌರವ ಕೊಟ್ಕೊಂಡು ಗಂಡ ಅಂತ ಅಷ್ಟೊಂದು ಪಿರುತಿ ಮಾಡ್ತೀಯಲ್ಲ, ಅದೇನೇನಿಯ ನನಗಂತೂ ಗೋಲ್ ಖುಷಿಯಾಗಿರೋದು ಅಂತಂದರೆ ನನ್ನ ಮಗ ನನ್ನ ಮಗಳು ಚೆನ್ನಾಗಿರ್ಬೇಕು. ಹ್ಞೂನ್ರಿ, ನೀವು ಅಷ್ಟೇನಿಯ ನಮ್ಮ ಜೊತೆ ಯಾವಾಗೂ ಹಿಂಗೆ ಜೊತೆಯಾಗಿರ್ಬೇಕು. ವಾಪ ಮಾಡ್ಕೊಳ್ಳೋದು, ಮುನಿಸ್ಕೊಳ್ಳೋದು ಅದೆಲ್ಲ ಬಿಟ್ಬಿಡ್ರಿ. ಚಿಕ್ಕ ಮಕ್ಕಳು ಮಾಡ್ತಾರಲ್ಲ ಅಂತ ಕೆಲಸ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಖುಷಿಯಾಗಿ ನಮ್ಮ ಜೊತೆಯಾಗಿ ಏನೇ ಇರ್ರಿ, ಅಷ್ಟೇ ಸಾಕು. ನಮ್ಗಿನೇನು ಕೇಳೋಕ್ಕಿಲ್ಲ. ಅಪ್ಪ ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ ಮನೆಗೆ? ಮಗಳೇ ನಿಧಿ, ಬಾವಾ ಸಂದಾಗಿದ್ದೀನವ್ವ. ಇನ್ನು ಈಗ ತಾನೇ ಬಂದೆ. ಅಪ್ಪ
ಪ್ಲೀಸ್ ಅಪ್ಪ, ಯಾವಾಗೂ ಹಿಂಗೇನೆ ಜಗಳ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಹೋಗ್ಬೇಡಿ ಅಪ್ಪ. ನನಗಂತೂ ಚಿಕ್ಕ ವಯಸ್ಸಿಂದನೂ ನಿಮ್ಮ ಪ್ರೀತಿ ಸಿಗ್ಲಿಲ್ಲ. ನೀವು ಈ ಥರ ಎಲ್ಲ ಜಗಳ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಹೋಯ್ತಾ ಇದ್ರೆ ಮನೆಯಾಗ ಅಮ್ಮನೂ ಕೊರಗ್ತಾ ಇರ್ತದೆ. ಅಣ್ಣ ಅಂತೂ ಯಾವಾಗೂ ಬೇಜಾರು ಮಾಡ್ಕೊತಾನೆ ಇರ್ತಾನೆ, ಅಪ್ಪ ಇಲ್ವಲ್ಲ ಇಲ್ವಲ್ಲ ಅಂತ. ನೀವು ಯಾಕೆ ಎಲ್ಲೋ ಹೋಗಿ ದೂರ ಹಳೆ ಮನೆಯಾಗಿರ್ಬೇಕು, ಈ ಮನೆಯಾಗೆ ನೀವು ಖುಷಿಯಾಗಿರ್ಬೋದಲ್ವೇ? ಇಷ್ಟ ದಿನ ತಲೆನಾಗೆ ಮಂಕ್ ಮುಚ್ಕೊಂಡಿತ್ತು ಕಣವ. ಇನ್ಮ್ಯಾಲೆ ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗಕ್ಕಿಲ್ಲ, ಇಲ್ಲೇ ಇರಬೇಕು ಅಂತ ಫಿಕ್ಸ್ ಆಗೋಗ್ಬಿಟ್ಟಿವ್ನಿ. ಇನ್ನ ಇದೇ ಮನೆಯಾಗೇನೇ ಇರ್ತೀನಿ. ಮಗಳೇ, ಸಂದಕ್ಕಿದೆಯಾ ತಾನೇ? ಎಲ್ಲ ಸಂದಕ್ಕೈತೆ ತಾನೇ? ಹ್ಞೂ ಅಪ್ಪ, ನಾನೇನು ಚೆನ್ನಾಗಿದ್ದೀನಿ, ನೋಡಿದ್ರೆ ಗೊತ್ತಾಗಲ್ವಾ ಆರಾಮಾಗಿದ್ದೀನಿ ಅಂತ. ಅಪ್ಪ, ನಿಮ್ಗೇನಾದ್ರೂ ಮಾಡ್ಕೊಂಡು ಬರ್ಲಾ? ಈಗಳವ ಈಗ ತಾನೇ ನಿಮ್ಮಮ್ಮ ಉಪ್ಸಾರು ಮುದ್ದೆ ಎಲ್ಲ ಇಕ್ಕಿತ್ತು ತಿಂದು ಅಡಕೆಲೆ ಹಾಕೊಂಡು ಕುಂತ್ಕೊಂಡು ಇಲ್ಲೇನೆ ಮಾತಾಡ್ಕೊಂಡು ತಣ್ಣಗೈತಿ ಅಂತ. ಸರಿಯಪ್ಪ, ಸಂಜೆ ಏನಾದ್ರೂ ನಾಳೆ ನಿಮಗೆ ಸ್ಪೆಷಲ್ ಮಾಡ್ಕೊಡ್ತೀನಿ. ಸರಿ ಮಗಳೇ, ಆಯ್ತು. ಹಾ, ಅಲ್ಲ, ನಿಧಿ ಸಂದಕ್ಕೆ ಅವಳೆ ತಾನೇ? ಅಂದ್ರೆ ಮನೆಯಾಗೆ ಅವಳೆ ಅಂತ ಕೇಳ್ಪಟ್ಟೆ. ಅದೇನೋ ಗಲಾಟೆ ಅಂತ ಕೇಳ್ಪಟ್ಟೆ ಗಂಡನ ಜೊತೆ. ಹೋಗಿ ಹೋಗಿ ಆ ಪೊದ್ದು ಮಾಡಿ ತೆಪ್ಪು ಅಂತ ಹೇಳಿದ್ರೆ ಸ್ವಂತ ಹೆಂಗೋ ನಾದ್ನಿ ಮಗ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಮದುವೆ ಮಾಡೋದು ಮಾಡ್ಬಿಟ್ಲು. ಈಗ ನೋಡಿದ್ರೆ ತಲೆನೋವು ಆಗೋಗ್ಬಿಟ್ಟೈತೆ ನಮ್ಗಂತೂ. ಅವನು ಏನೇನೋ ಅದೇನೋ ದುಡ್ಡೆಲ್ಲ ಕಳ್ಕೊಬಿಟ್ಟು ಊರ್ಬಿಟ್ಟು ಓಡೋಗಿದ್ದ. ಇವಾಗ ಬಂದವನೇ ಹೆಂಗೆಂಗೋ ಆಡ್ತಾನೆ, ಮನೆ ಮಠ ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದವ್ರೆ. ಆದರೂ ನಿಧಿ ಹತ್ರ ಎಲ್ಲ ದುಡ್ಡು ಕಾಸು ಎಲ್ಲ ಐತೆ, ಚೆನ್ನಾಗಿರು ಅಂತ ಹೇಳಿದ್ರೆ ಸಂದನೂ ಸಂದಾಗಿರಕ್ಕಿಲ್ಲ. ಅವನು ಹೆಂಗೆ ಸಿಕ್ಕರಂಗೆ ಆಡ್ಕೊಂಡು ನನ್ನ ಮಗಳನ್ನೆಲ್ಲ ಹೊಡೆದು ಮಾಡಿದ್ದೆಲ್ಲ ಮಾಡಿದ್ದ. ಮಗಳನ್ನ ಹತ್ರ ಚಾನೆ ಕೇಳಿದ್ರೆ ಬೇಜಾರು ಮಾಡ್ಕೊತಾಳೆ ಅಂತ ನಾನೇ ಏನು ಇಷ್ಟು ದಿನ ಕೇಳ್ತಾ ಇರಲಿಲ್ಲ ರೀ. ಬಹಳ ಬೇಜಾರಾಗೇನಿ ಅವಳುನು. ಏನು ಮಾಡೋಕ್ಕಾಯ್ತದೆ, ನನ್ನ ಮಗಳು ಹಣೆ ಬರಹ ಸರಿನೇನಿಯೇ ಇಲ್ಲ. ಅಲ್ಗೂ ಪೊದ್ದು ಹೋಗಿದ್ಲ ಅಂತ ಒಂದು ಕಿತ ಕೇಳೋಕ್ಕೆ ಹೆಂಗೆ ಸಿಕ್ಕರಂಗೆ ಮಾತಾಡಿ ಕಳ್ಸುದ್ನಂತೆ. ಅದಕ್ಕೆ ನಾನು ಇನ್ನೇನು ಬಿಡು ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಕೆ ಆಗ್ಯವನಿ. ಏನು ಪಾಪ ನಿಧಿ ಅಷ್ಟೊಂದು ಕಷ್ಟಪಡ್ತಾವಳ. ಒಬ್ಬ ಅಪ್ಪ ಆಗಿದ್ಕೊಂಡು ನಾನು ಆರಾಮಾಗಿದ್ದು ನನ್ನ ಮಗಳು ಆರಾಮಾಗಿಲ್ಲ ಅಂತಂದ್ರೆ ನನಗಂತೂ ಶಾನೆ ಬೇಜಾರಾಯ್ತದೆ. ನೋಡೋಣ ಇರು, ಒಂದು ಕಿತ ಹೋಗಿ ನಾನೇ ಒಂದು ಉದ್ದಕ್ಕೆ ಹೋಗಿ ಮಾತಾಡ್ಕೊಂಬಿಟ್ಟು ಬರ್ತೀನಿ. ಏನು ಹೇಳ್ತಾನೋ ಬಡ್ಡಿ ಐದ. ಅಲ್ಲ, ಮಗಳನ್ನ ಮದುವೆ ಮಾಡ್ಕೊಂಬಿಟ್ಟು ಹಿಂಗೆ ಬೀದಿಗೆ ತೊಳ್ಳು ಅಂತನಾ? ಏನೋ ರೀ, ಅವನಿಗಂತೂ ನನ್ನ ಮಗಳು ಕಂಡ್ರೆ ನೆನೆ ಆಗಕ್ಕಿಲ್ಲ ಅಂತ ಮನೆಗೆ ನನ್ನ ಮಗಳನ್ನ ಕಳ್ಸೋಕ್ಕೂ ಭಯ ಆಯ್ತದೆ. ಮನೆಯೆಲ್ಲನೂ ಅದೇ ಅಪ್ಪ ಅವ್ನು ಯಾರಾದರೂ ಸಾಲ ಮಾಡಿದ್ನಂತೆ. ಪೈಲ್ವಾನ್ ಪಾಪಣ್ಣನ ತಗೇನೋ ಸಾಲ ಮಾಡಿದ್ರಂತೆ. ಮನೆಯೆಲ್ಲ ಕಿತ್ಕೊಂಡು ಹೋಗವ್ರೆ. ಇನ್ನೇನು ಇಲ್ಲ, ಬೀದಿನಾಗ ಬಿದ್ದು ಆ ಮಮತಿ ಮನೆಯಾಗ ಬಿದ್ದವ್ರೆ. ಈಗ ಏನು ಮಾಡೋದು ಅಂತ ನೋಡಿ, ಒಂದು ಹೆಜ್ಜೆ ಹೋಗಿ ನೀವೇ ಮಾತಾಡ್ಕೊಂಡು ಕೇಳ್ಕೊಂಬಿಟ್ಟು ಬನ್ನಿ. ಇನ್ನೇನು ಮಗಳು ಜೀವನ ಹಿಂಗೆಲ್ಲ ಆಗಿದ್ರು ಕೇಳ್ದಿದ್ದಂಗೆ ಮಾಡಿದಂಗೆ ಸುಮ್ಮನಿರಕ್ಕಾಯ್ತದ? ಕೇಳ್ತೀನಿ ಬಿಡು ನಾನು ಹೋಗ್ಬಿಟ್ಟು. ಅದೇನು ಹೇಳ್ತಾರೋ ಕೇಳಿಸ್ಕೊಳ್ಳೋಣ ಹೋಗ್ಬಿಟ್ಟು. ಮಮತಾ ಮನೆಗಳಂತ ಅಲ್ಲಿಗೆ ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರ್ತೀನಿ. ಏನಾಗೈತಿ ಅಂತ ನನ್ನ ಮಗಳ ಹೆಸ್ರು ಆಸ್ತಿ ಪಾಸ್ತಿ ಎಲ್ಲ ಬರೆದಿಟ್ಟಿದ್ದೀನಿ ತಾನೇ, ಮತ್ತೆ ಇನ್ನೇನಂತೆ? ಆಸ್ತಿ ಪಾಸ್ತಿ ಎಲ್ಲ ಅನುಭವಿಸ್ಕೊಂಡಿರ್ಬೋದಲ್ಲ. ಅದು ಯಾವ್ದು ಆಡ್ರಾಗ ಬಂದೈತೋ ಏನೋ ನಾಕಾಣೆ. ಅವನಿಗೆ ಹೆಂಡತಿ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಅವಳಿಗೆ ಬೆಲೆ ಕೊಡ್ತಾರೆ, ನಂಗೆ ಬೆಲೆ ಕೊಡೋಕ್ಕಿಲ್ಲ. ಎಲ್ಲರೂ ಫ್ರೆಂಡ್ಸ್ಗಳೆಲ್ಲನೂ ಹೆಂಡತಿ ದುಡ್ಡಾಗ ತಿನ್ಕೊಂಡು ಬಿದ್ದಿದ್ಯಾ ಹಂಗೆ ಹಿಂಗೆ ಅಂತ ಹೇಳ್ತಾರಂತೆ. ಅದಕ್ಕೆ ಇವನು ಹೆಂಗೆ ಸಿಕ್ಕರಂಗೆ ಆಡ್ತಾವನೆ. ನೋಡೋಣ ಇರ್ರಿ, ಹೋಗಿ ಮಾತಾಡಿ ಒಂದು ಮಾತು ಮಾತಾಡಿ ಅತ್ತಾಗ ಹೆಂಗೋ ಪಂಚಾಯತಿ ಮಾಡ್ಕೊಂಡು ಹೆಂಗೋ ಮಗಳನ್ನ ಅವಳಿಗೆನ ಒಂದು ಮಾಡ್ಬಿಡೋಣ. ಇನ್ನೇನು ಮಾಡೋಕ್ಕಾಯ್ತದೆ? ಹೋ, ಹಾಯ್ ಅಂಕಲ್. ಹೋ ಬಾಪ, ಬಾ ಆಕಾಶು ಬಾ. ಆಂಟಿ, ನೀವು ವಿಲೇಜ್ ಅಂತೂ ಫುಲ್ ರೌಂಡ್ಸ್ ಹೊಡಿತಾ ಇದ್ದೀನಿ. ಸೂಪರ್ ಆಗೈತೆ ಆಂಟಿ, ವಿಲೇಜ್ ಮಾತ್ರ ಮಸ್ತ್ ಐತೆ. ಅಯ್ಯೋ ಓಡಾಡಪ್ಪ, ಇನ್ನು ಅಕ್ಕಪಕ್ಕ ದೂರುಗಳೆಲ್ಲ ಅವೆ, ಒಂದೊಂದೇನೆ ನೀವು ಓಡಾಡ್ಕೊಂಡ್ಬಿಡ್ಪ, ಅದ್ರಾಗೇನಂತೆ. ಆಂಟಿ, ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ, ಎಲ್ಲ ರೌಂಡ್ಸ್ ಹೊಡಿತಾ ಇದ್ದೀನಿ. ಸೂಪರ್ ಆಗೈತೆ ಆಂಟಿ. ಹಾಗೆ ಇವತ್ತು ನೀವು ಅಡುಗೆ ಮಾಡಿದ್ರಲ್ಲ, ಅದು ಸೂಪರ್ ಆಗೈತೆ. ಅದೇ ಉಪ್ಸಾರದು. ಓಹೋ, ಸಾಂಗಲ್ ಇದೆಯಲ್ಲ, ಬಸ್ಸಾರು ಉಪ್ಪಿಸರಲ್ಲೇ ನಮ್ಮ ಕಸರತ್ತು ಅಂತ. ಸೂಪರ್ ಆಂಟಿ, ಲವ್ ಯು ಸೋ ಮಚ್. ಥ್ಯಾಂಕ್ ಯು ಆಂಟಿ. ಯಾರ್ಲಿ ಇವನು? ನನ್ನ ಸೊಸೆ ಇಲ್ವಾ, ಉಸುನ ಅಮೇರಿಕಾ ಫ್ರೆಂಡ್ ಅಂತೆ. ಇಲ್ಲಿಗೆ ಬಂದವನೇ, ಒಂದು ತಿಂಗಳು ಮಟ್ಟಿಗೆ ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಬಂದವನಿ. ಓ ಹೌದಾ ರೀ, ಅಷ್ಟು ಇದ್ರಾಗಿದ್ರು ಒಸಿನೂ ದುರಂಕ ಇಲ್ಲ ರೀ. ಭಾಳ ಅಂದರೆ ಭಾಳ ಒಳ್ಳೆ ಮಗ ಅಂದರೆ ನೋಡ್ರಿ, ಒಂಚೂರು ದಿಮಾಕಿಲ್ಲ. ಮನೆ ಕಡೆ ಎಲ್ಲ ಸಂದಕವ್ರಂತೆ, ಅಮೇರಿಕಾದಾಗೇನಂತೆ ಇವ್ನು ಇದ್ದಿದ್ದು ಎಲ್ಲ ಅಲ್ಲೇನಂತೆ ಬೆಳೆದಿದ್ದು ಎಲ್ಲನೂ. ಅವನಿಗದು ಏನೋ ಈ ಹಳ್ಳಿ ಬಲಿಷ್ಠನಂತೆ, ಅದಕ್ಕೆ ಹಳ್ಳಿಗೆ ಬಂದ್ಬಿಟ್ಟವನಿ. ಒಬ್ಬೊಬ್ರಿಗೂ ಒಂದೊಂದು ಆಸೆ, ಯಾರ್ದಾಗ ಏನಿರಲ್ವೋ ಅದ್ರ ಮೇಲೆ ನೀ ಬೋಲ್ ಇಷ್ಟ ಆಯ್ತದೆ ಎಲ್ರಿಗೂ. ಸರಿ ಬಿಡು, ನಾನು ಹೋಗೊಂದು ಹೆಜ್ಜೆ ಮಾತಾಡ್ಕೊಂಬಿಟ್ಟು ಬರ್ತೀನಿ.